ನಮಸ್ಕಾರ. ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಬಹಳ ಫೇಮಸ್ ಆಗಿರೋ ಗೃಹಜ್ಯೋತಿ ಯೋಜನೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೆ ಇತ್ತೀಚೆಗೆ ಈ ಯೋಜನೆಯಲ್ಲಿ ದಿಢೀರನೆ ಒಂದಷ್ಟು ಹೊಸ ಮತ್ತು ತುಂಬಾನೇ ಕಟ್ಟುನಿಟ್ಟಿನಾದ ನಿಯಮಗಳು ಬಂದಿವೆ. ಈ ಹೊಸ ರೂಲ್ಸ್ ಯಾವುವು, ಇದರ ಹಿಂದಿನ ಲೆಕ್ಕಾಚಾರ ಏನು, ಮತ್ತು ಈ ಬದಲಾವಣೆಯ ನಡುವೆಯೂ ಝೀರೋ ಬಿಲ್ ಪಡೆಯೋದೇ ಹೇಗೆ ಅನ್ನೋದನ್ನ ಇವತ್ತು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ದಿನದ ವಿಶ್ಲೇಷಣೆಯಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಗೃಹಜ್ಯೋತಿ ಯೋಜನೆಯ ಅಂದಿನ ಮತ್ತು ಇಂದಿನ ಸ್ಥಿತಿ, ಬದಲಾದ ಕಟ್ಟುನಿಟ್ಟಿನ ನಿಯಮಗಳು, ಸರಾಸರಿ ಲೆಕ್ಕಾಚಾರ ಹೇಗೆ ನಡೆಯುತ್ತೆ, ಹೊಸ ಮೀಟರ್ಗಳಿಗೆ ಇರುವ ಮಿತಿ ಏನು, ಹಾಗೇನೆ ಕೊನೆಯದಾಗಿ ಷರತ್ತುಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ. ಮೊದಲನೇ ಭಾಗಕ್ಕೆ ಪಾರೋಣ. ಗೃಹಜ್ಯೋತಿ ಅಂದು ಮತ್ತು ಇಂದು. ಇಲ್ಲಿ ಕಾಡೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಇದುವರೆಗೂ ಬರ್ತಿದ್ದ ಝೀರೋ ಬಿಲ್ ಇದ್ದಕ್ಕಿದ್ದಂತೆ ಪೂರ್ತಿ ಬಿಲ್ ಆಗಿ ಯಾಕೆ ಬದಲಾಗ್ಬೋದು? ನಾವೆಲ್ಲ ಫ್ರೀ ಕರೆಂಟ್ ಸಿಗ್ತಿದೆ ಅಂತ ನೆಮ್ಮದಿಯಾಗಿದ್ವಿ. ಆದ್ರೆ ಈಗ ಬಂದಿರೋ ಷರತ್ತುಗಳು ನಿಜಕ್ಕೂ ಆಶ್ಚರ್ಯ ಮೂಡಿಸ್ತಿವೆ. ಯಾಕಿಂಗಾಗ್ತಿದೆ, ಎಲ್ಲಿ ಟ್ರಿಕ್ ಇದೆ ಅಂತ ಅರ್ಥ ಮಾಡ್ಕೊಡೋಣ ಬನ್ನಿ. ನಮಗೆಲ್ಲ ತಿಳಿದಿರೋ ಹಾಗೆ ಲಕ್ಷಾಂತರ ಕುಟುಂಬಗಳು ಈ ಯೋಜನೆಯನ್ನೇ ನಚ್ಕೊಂಡಿವೆ. ಒಂದು ಕಾಲದಲ್ಲಿ ಕರೆಂಟ್ ಬಿಲ್ ಕಟ್ಟೋಕೆ ಕಷ್ಟಪಡ್ತಿದ್ದ, ಸೀಮೆಎಣ್ಣೆ ದೀಪದಲ್ಲಿ ಓದ್ತಿದ್ದ ಎಷ್ಟೋ ಮನೆಗಳಿಗೆ ಈ ಯೋಜನೆ ಬೆಳಕು ಕೊಟ್ಟಿತ್ತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಯಾವುದೇ ಕಂಡೀಷನ್ ಇಲ್ಲದೆ 200 ಯೂನಿಟ್ ಫ್ರೀ ಅಂತ ಇದ್ದ ಆ ಹಳೆಯ ಗೋಲ್ಡನ್ ಟೈಮ್ ಈಗ ಸ್ವಲ್ಪ ಚೇಂಜ್ ಆಗಿದೆ. ಆಘಾತಕಾರಿ ಎನ್ನಿಸುವಂಥ ಹೊಸ ಕಟ್ಟುನಿಟ್ಟಿನ ಷರತ್ತುಗಳು ಈಗ ಎಂಟ್ರಿ ಕೊಟ್ಟಿವೆ. ಮುಂದಿನ ಭಾಗದಲ್ಲಿ ಬದಲಾದ ಆ ಕಟ್ಟುನಿಟ್ಟಿನ ನಿಯಮಗಳು ಯಾವುವು ಅಂತ ನೋಡೋಣ. ನೋಡಿ, ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಕರೆಂಟ್ ಬಳಕೆ 200 ಯೂನಿಟ್ಗಳ ಒಳಗಿದ್ರೆ ಝೀರೋ ಬಿಲ್ ಗ್ಯಾರಂಟಿ. ಆದ್ರೆ ಆ ಗರಿಷ್ಠ ಮಿತಿಯನ್ನ ಕೇವಲ ಒಂದೇ ಒಂದು ಯೂನಿಟ್ ಕ್ರಾಸ್ ಮಾಡಿದ್ರೂ ಸಾಕು, ಅಂದ್ರೆ 201 ಯೂನಿಟ್ ಆದ್ರೂ ಕೂಡ ಆ ತಿಂಗಳ ಪೂರ್ತಿ ಬಿಲ್ ಕಟ್ಲೇಬೇಕು. ಇಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಲಿಮಿಟ್ ಒಳಗಿದ್ರೆ ಸಂಪೂರ್ಣ ಸೇಫ್, ಬಾರ್ಡರ್ ಕ್ರಾಸ್ ಮಾಡಿದ್ರೆ ಪೂರ್ತಿ ದಂಡ. ಇದು ಸ್ವಲ್ಪ ಕಠಿಣ ಅನ್ಸಿದ್ರೂ ಇದೇ ಈಗಿನ ಕಟ್ಟುನಿಟ್ಟಿನ ವಾಸ್ತವ. ಈಗ ಮೂರನೇ ವಿಭಾಗ ಅಂದ್ರೆ ಸರಾಸರಿ ಲೆಕ್ಕಾಚಾರದ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ಬಹಳಷ್ಟು ಜನರಿಗೆ ಇರೋ ಕನ್ಫ್ಯೂಷನ್ ಏನಂದ್ರೆ, ಈ 200 ಯೂನಿಟ್ ಲಿಮಿಟ್ ಎಲ್ರಿಗೂ ಒಂದೇ ತರ ಅನ್ವಯ ಆಗುತ್ತಾ ಅಂತ. ಖಂಡಿತ ಇಲ್ಲ. ಸರ್ಕಾರ ಏನ್ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಮನೆಯ ಕಳೆದ 12 ತಿಂಗಳ ಅಂದ್ರೆ ಒಂದು ಪೂರ್ತಿ ವರ್ಷದ ವಿದ್ಯುತ್ ಬಳಕೆಯ ಹಿಸ್ಟ್ರಿಯನ್ನ ಚೆಕ್ ಮಾಡುತ್ತೆ. ಅದರ ಆವ್ರೇಜ್ ಅಂದ್ರೆ ಸರಾಸರಿಯನ್ನ ಲೆಕ್ಕ ಹಾಕಿ ಪ್ರತಿಯೊಂದು ಮನೆಗೂ ಅವರದೇ ಆದ ಒಂದು ಪ್ರತ್ಯೇಕ ಲಿಮಿಟ್ ಫಿಕ್ಸ್ ಮಾಡುತ್ತೆ. ಇದು ಈ ಯೋಜನೆಯ ಅತಿ ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈ ಸಂಕೀರ್ಣವಾದ ಲೆಕ್ಕಾಚಾರವನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡಿ, ಒಂದು ಮನೆಯ ಕಳೆದ ವರ್ಷದ ಸರಾಸರಿ ಬಳಕೆ 150 ಯೂನಿಟ್ ಇದೆ. ಆಗ ಸರ್ಕಾರ ಏನ್ಮಾಡುತ್ತೆ, ಆ 150 ಯೂನಿಟ್ಗೆ ಶೇಕಡಾವಾರು ಲೆಕ್ಕದಲ್ಲಿ ಸ್ವಲ್ಪ ಬಫರ್ ಆಡ್ ಮಾಡಿ ಸುಮಾರು 165 ಯೂನಿಟ್ ಅಂತ ಆ ಮನೆಗೆ ಪ್ರತ್ಯೇಕವಾಗಿ ಲಿಮಿಟ್ ಸೆಟ್ ಮಾಡುತ್ತೆ. ಆ ನಿರ್ದಿಷ್ಟ ತಿಂಗಳು ಮನೆಯ ಬಳಕೆ 165 ಯೂನಿಟ್ ಒಳಗಿದ್ರೆ ಸಂಪೂರ್ಣ ಝೀರೋ ಬಿಲ್ ಬರ್ತದೆ. ಅದೇ ಬಳಕೆ 170 ಯೂನಿಟ್ ಆದ್ರೆ ಆ ಎಕ್ಸ್ಟ್ರಾ 5 ಯೂನಿಟ್ಗೆ ಮಾತ್ರ ದುಡ್ಡು ಕಟ್ಟಬೇಕು. ಆದರೆ ಏನಾದರೂ ಬಳಕೆ 200ರ ಗಡಿ ದಾಟಿ 201 ಆಯ್ತು ಅನ್ಕೊಳ್ಳಿ, ಆಗ ಪೂರ್ತಿ ಬಿಲ್ ಕಟ್ಟಲೇಬೇಕು. ಈ ಲೆಕ್ಕಾಚಾರ ಈಗ ಸಂಪೂರ್ಣವಾಗಿ ಕ್ಲಿಯರ್ ಆಯ್ತಲ್ವಾ? ನಾಲ್ಕನೇ ಭಾಗ, ಹೊಸ ಮೀಟರ್ಗಳಿಗೆ ಇರುವ ಮಿತಿಗಳು. ಹಳೆಯ ಮೀಟರ್ಗಳ ಕಥೆ ಹೀಗಾದ್ರೆ, ಹೊಸದಾಗಿ ಮನೆ ಕಟ್ಟಿದವರಿಗೆ ಅಥವಾ ಹೊಸ ಕರೆಂಟ್ ಕನೆಕ್ಷನ್ ತಗೊಂಡವರಿಗೆ ಏನ್ ಕಥೆ? ಹೊಸಬರಿಗೆ ಸ್ಟಾರ್ಟಿಂಗ್ನಲ್ಲಿ ಪೂರ್ತಿ 200 ಯೂನಿಟ್ ಫ್ರೀ ಸಿಗಲ್ಲ. ಅವರಿಗೆ ಸಿಗೋದು ಕೇವಲ 53ರಿಂದ 59 ಯೂನಿಟ್ಗಳ ರಿಯಾಯಿತಿ ಮಾತ್ರ. ಯಾಕಂದ್ರೆ ಅವರ ಬಳಕೆಯ ಹಳೆಯ ಹಿಸ್ಟ್ರಿ ಸರ್ಕಾರದ ಬಳಿ ಇರೋದಿಲ್ಲ. ಆದ್ರೆ ಹೊಸ ಮನೆ ಮಾಲೀಕರು ಟೆನ್ಷನ್ ತಗೋಬೇಕಾಗಿಲ್ಲ. ಈ 53ರಿಂದ 59 ಯೂನಿಟ್ ಲಿಮಿಟ್ ಇದೆಯಲ್ಲ, ಇದು ಜಸ್ಟ್ ಟೆಂಪ್ರರಿ ಅಷ್ಟೇ. 1 ವರ್ಷ ಕಳೆದ ಮೇಲೆ ಆ ಹೊಸ ಮನೆಯ ಕರೆಂಟ್ ಬಳಕೆಯ ರೆಕಾರ್ಡ್ ಸಿದ್ಧವಾದಾಗ ಅವರ ಸರಾಸರಿಯನ್ನ ಲೆಕ್ಕ ಹಾಕಿ ಉಚಿತ ಯೂನಿಟ್ಗಳ ಮಿತಿಯನ್ನ ಆಟೋಮ್ಯಾಟಿಕ್ ಆಗಿ ಹೆಚ್ಚು ಮಾಡಲಾಗುತ್ತೆ. ಕೊನೆಯದಾಗಿ 5ನೆಯ ಭಾಗ, ಷರತ್ತುಗಳು ಮತ್ತು ಅರ್ಜಿ ಪ್ರಕ್ರಿಯೆ. ಈ ಯೋಜನೆಯ ಲಾಭ ಪಡೆಯಬೇಕು ಅಂದ್ರೆ ಕೆಲವೊಂದು ಮ್ಯಾಂಡೇಟರಿ ಕಂಡೀಷನ್ಸ್ ಇವೆ. ಫಸ್ಟ್, ಕರ್ನಾಟಕದ ನಿವಾಸಿಯಾಗಿರ್ಬೇಕು. ಸೆಕೆಂಡ್, ಈ ಕರೆಂಟ್ ಕೇವಲ ಮನೆ ಬಳಕೆಗೆ ಮಾತ್ರ ಆಗಿರ್ಬೇಕು. ಅಂಗಡಿ ಅಥವಾ ಬಿಸ್ನೆಸ್ಗೆಲ್ಲ ಇದು ಖಂಡಿತ ಅಪ್ಲೈ ಆಗಲ್ಲ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ವಿದ್ಯುತ್ ಅಕೌಂಟ್ ಕಡ್ಡಾಯವಾಗಿ ಆಧಾರ್ ನಂಬರ್ ಜೊತೆ ಲಿಂಕ್ ಆಗಿರ್ಲೇಬೇಕು. ಒಂದು ವೇಳೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಈ ಸ್ಕೀಮಿಂದ ಕಂಪ್ಲೀಟಾಗಿ ಹೊರಗುಳಿಬೇಕಾಗತ್ತೆ. ಇನ್ನು ಅರ್ಜಿ ಹಾಕೋದು ಹೇಗೆ? ಬಹಳ ಸಿಂಪಲ್. ಹೊಸಬರಾಗಿದ್ರೆ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ಗೆ ವಿಸಿಟ್ ಮಾಡಿ. ಅಲ್ಲಿ ಗೃಹಜ್ಯೋತಿ ಸ್ಕೀಮ್ ಆಪ್ಷನ್ ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ ಮತ್ತು ಅಕೌಂಟ್ ID ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಈ ಸಿಂಪಲ್ ಪ್ರೋಸೆಸ್ ಸರಿಯಾಗಿ ಮುಗಿಸಿದ್ರೆ ಮುಂದಿನ ತಿಂಗಳ ಬಿಲ್ ಝೀರೋ ಆಗೋದನ್ನ ಕಾಣ್ಬೋದು. ಒಟ್ಟಿನಲ್ಲಿ ಈ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ಸರ್ಕಾರಿ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡಬೇಕು ಅಂದ್ರೆ ಕರೆಂಟ್ ಬಳಕೆಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ.
ನಮ್ಮ ಲಿಮಿಟ್ ಎಷ್ಟಿದೆಯೋ ಅದರೊಳಗೇನೆ ಬಳಕೆ ಮಾಡೋದು ಜಾಣತನ. ಅತಿಯಾಗಿ ಬಳಸಿದ್ರೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಈ ಎಕ್ಸ್ಪ್ಲೈನರ್ನ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಥರದ ಸರಾಸರಿ ಲೆಕ್ಕಾಚಾರದ ಹೊಸ ರೂಲ್ಸ್ ಬರ್ತಿರೋದ್ರಿಂದ ಇಡೀ ರಾಜ್ಯದಲ್ಲಿ ಜನ ಕರೆಂಟ್ ಉಳಿಸೋದಕ್ಕೆ ಶುರು ಮಾಡ್ತಾರಾ? ಫ್ರೀ ಕರೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾದ್ರೂ ಅಥವಾ ಲಿಮಿಟ್ ಕ್ರಾಸ್ ಮಾಡಿದ್ರೆ ಬಿಲ್ ಕಟ್ಟಬೇಕಾಗುತ್ತೆ ಅನ್ನೋ ಭಯಕ್ಕಾದ್ರೂ ಅನಗತ್ಯ ವಿದ್ಯುತ್ ಬಳಕೆಯನ್ನು ಕಮ್ಮಿ ಮಾಡ್ಬೋದು ಅಲ್ವಾ? ಈ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಮಾಹಿತಿ ಸಂಚಿಕೆಯನ್ನ ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ವಂದನೆಗಳು.